ಎಲ್ರಿಗೂ ಆತ್ಮೀಯ ನಮಸ್ಕಾರ ಹಾಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಸೆಷನ್ಗೆ. ನಾನು ನಿಮ್ಮ ಸಹಾಯಕ ಪ್ರಾಧ್ಯಾಪಕಿ ಸುಮಾದೇವಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪಾವಗಡ. ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಸೆಷನ್ನಲ್ಲಿ ವಿಶೇಷವಾಗಿ ಕೃಷಿ ಬೆಲೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಕೃಷಿ ಬೆಲೆಗಳು ಅಂದರೆ ಏನು, ಇದರ ಅವಶ್ಯಕತೆ ಯಾಕಿದೆ ಮತ್ತು ಇದರ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಅಗ್ರಿಕಲ್ಚರಲ್ ಪ್ರೈಸಸ್, ಇದರ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರೈಸಸ್. ಕೃಷಿ ಬೆಲೆಗಳ ಅವಶ್ಯಕತೆ ಯಾಕಿದೆ ಮತ್ತು ಇವುಗಳ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಇವತ್ತು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ನಿಮ್ಗೆಲ್ರಿಗೂ ಗೊತ್ತಿದೆ, ಕೃಷಿ ಬೆಲೆಗಳು ಕೈಗಾರಿಕಾ ಬೆಲೆಗಳಿಗೆ ಹೋಲಿಕೆ ಮಾಡಿದ್ರೆ, ಅಂದರೆ ಕೈಗಾರಿಕಾ ವಸ್ತುಗಳಿಗೆ ಹೋಲಿಕೆ ಮಾಡಿದ್ರೆ ಕೃಷಿ ಬೆಲೆಗಳಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಏರಿಳಿತಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಕೃಷಿ ಉತ್ಪನ್ನಗಳ ಬೆಲೆಗಳು ಸ್ಥಿರವಾಗಿರಲ್ಲ, ಏನಾಗ್ತಾ ಇರುತ್ತೆ, ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ. ಒಂದ್ಸಾರಿ ಹೆಚ್ಚಾಗುತ್ತೆ, ಒಂದ್ಸಾರಿ ಪದೇ ಪದೇ ಏನಾಗ್ತಾ ಇರುತ್ತೆ, ಆ ಒಂದು ಪ್ರೈಸಸ್ ತುಂಬಾನೇ ಕಡಿಮೆ ಆಗ್ತಾ ಇರ್ತಾರೆ. ದೇರ್ ಆರ್ ಲಾಟ್ ಆಫ್ ಫ್ಲಕ್ಚುಯೇಷನ್ಸ್ ಇನ್ ದ ಅಗ್ರಿಕಲ್ಚರಲ್ ಪ್ರೈಸಸ್. ಈ ಒಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಪ್ರೈಸಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು, ಏರಿಳಿತಗಳು, ವೊಲೆಟಾಲಿಟಿಯನ್ನು ನಾವು ಕಾಣ್ತಾ ಇರ್ತೀವಿ. ಸೊ ಇಂತಹ ಕೃಷಿ ಬೆಲೆಗಳು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನ ರೈತರ ಮೇಲೂ ಬೀಳುತ್ತೆ, ಹಾಗೆ ಅನುಭೋಗಿಗಳ ಮೇಲೂ ಕೂಡ ಬೀಳುತ್ತೆ ಅಂತ ಹೇಳ್ಬೋದು. ಆದರೆ ಕೈಗಾರಿಕಾ ಉತ್ಪನ್ನ ಏನಿದೆ, ಇಂತಹ ಕೈಗಾರಿಕಾ ಉತ್ಪನ್ನದ ವಸ್ತುಗಳಿಗೆ ಕಂಪೇರ್ ಮಾಡಿದ್ರೆ ಕೃಷಿ ಉತ್ಪನ್ನದ ಬೆಲೆಗಳಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಏರಿಳಿತಗಳನ್ನು ನಾವು ಕಾಣ್ತೀವಿ. ಇದರಿಂದ ಉತ್ಪಾದಕರಿಗೆ ಮತ್ತು ಅನುಭೋಗಿಗಳ ಮೇಲೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಅನಾನುಕೂಲಕರ ಪರಿಣಾಮ ಉಂಟಾಗುತ್ತೆ ಅಂತ ಹೇಳ್ಬೋದು. ಕೃಷಿ ಬೆಲೆಗಳು ಸಾಮಾನ್ಯವಾಗಿ ಕೃಷಿಯ ಉತ್ಪನ್ನವಾದ ಕೂಡಲೇ, ಅಂದರೆ ಸುಗ್ಗಿಯ ಕಾಲದಲ್ಲಿ ಏನಾಗ್ತಾ ಇರುತ್ತೆ ಅಂತ ಅಂದರೆ ತುಂಬಾ ಕಡಿಮೆ ಇರುತ್ತೆ. ಕೃಷಿ ಉತ್ಪನ್ನಗಳ ಬೆಲೆಗಳು ಏನಾಗ್ತಾ ಇರುತ್ತೆ, ಸುಗ್ಗಿಯ ಕಾಲದಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಆದರೆ ಭಾರತದಲ್ಲಿ ರೈತರು ಸಂಗ್ರಹಾಲಯಗಳ ಅಭಾವ ಇರೋದ್ರಿಂದಾಗಿ ತಮ್ಮ ಉತ್ಪನ್ನವನ್ನ ಉತ್ಪಾದನೆಯಾದ ಕೂಡಲೇ ಮಾರಾಟ ಮಾಡಬೇಕಾಗುತ್ತೆ. ಅಲ್ಲದೆ ಇವರು ಸಾಕಷ್ಟು ರೀತಿಯ ಸಾಲಗಳನ್ನು ಪಡ್ಕೊಂಡಿರ್ತಾರೆ, ಇಂತಹ ಸಾಲಗಳನ್ನು ಮರುಪಾವತಿ ಮಾಡಬೇಕಾಗತ್ತೆ. ಹಾಗಾಗಿ ಇವರು ತಮ್ಮ ಉತ್ಪನ್ನವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿಯೇ ಸುಗ್ಗಿಯ ಸಂದರ್ಭದಲ್ಲಿಯೇ ಮಾರಾಟ ಮಾಡಬೇಕಾಗುತ್ತೆ. ಅಲ್ಲದೆ ಭಾರತದಲ್ಲಿ ನಾವು ವರ್ಗೀಕರಣದ ಸಮಸ್ಯೆಯನ್ನ ಕಾಣ್ತೀವಿ, ಪ್ರಮಾಣೀಕರಣದ ಸಮಸ್ಯೆಯನ್ನ ಕಾಣ್ತೀವಿ, ಸಾರಿಗೆ ಸೌಲಭ್ಯದ ಅಭಾವ ಇರುತ್ತೆ. ಹಾಗಾಗಿ ತಮ್ಮ ಉತ್ಪನ್ನಗಳನ್ನ ಕಡಿಮೆ ಬೆಲೆಯಲ್ಲಿಯೇ ಏನ್ ಮಾಡ್ತಾರೆ ಅಂತ ಅಂದ್ರೆ ತಮಗೆ ಪ್ರತಿಕೂಲವಾದಂತಹ ಸ್ಥಳದಲ್ಲಿ, ಪ್ರತಿಕೂಲ ಆಗಿರ್ತಕ್ಕಂಥ ಮಾರುಕಟ್ಟೆಯಲ್ಲಿನೇ ಮಾರಾಟ ಮಾಡಬೇಕಾಗುತ್ತೆ, ಬೇರೆ ವಿಧಿ ಇರಲ್ಲ. ಸೊ ಇಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಕೃಷಿ ಬೆಲೆಗಳಲ್ಲಿ ಸಾಕಷ್ಟು ಏರಿಳಿತಗಳು ಉಂಟಾಗ್ಲಿಕ್ಕೆ ಸಾಕಷ್ಟು ಅಂಶಗಳು ಕಾರಣ ಆಗತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಕೃಷಿ ಬೆಲೆಗಳಲ್ಲಿ ಏರಿಳಿತಗಳು ಉಂಟಾಗ್ಲಿಕ್ಕೆ ಬಹುಮುಖ್ಯ ಕಾರಣ ಅಂತ ಅಂದ್ರೆ ಬೇಡಿಕೆಯಲ್ಲಿ ಬದಲಾವಣೆಗಳಾಗತ್ತೆ, ಹಾಗೇನೆ ಪೂರೈಕೆಯಲ್ಲೂ ಕೂಡ ಏನಾಗ್ತಾ ಇರುತ್ತೆ, ಬದಲಾವಣೆಗಳು ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಇಂತಹ ಕೃಷಿ ಉತ್ಪನ್ನಗಳ ಬೆಲೆಗಳು ಬದಲಾವಣೆ ಆಗೋದನ್ನ ತಪ್ಪಿಸ್ಬೇಕು ಅಂತ ಅಂದ್ರೆ ಸರ್ಕಾರ ಏನ್ ಮಾಡ್ಬೇಕಾಗುತ್ತೆ, ಬೆಲೆ ನೀತಿಯ ನಿರ್ಧಾರಗಳನ್ನ ಅತ್ಯಂತ ಅವಶ್ಯಕವಾಗಿ ಅನುಸರಿಸಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಅದರಿಂದ ರೈತರಿಗೆ ಏನಾಗುತ್ತೆ ಅಂತ ಅಂದ್ರೆ ಬೆಲೆ ನೀತಿಯ ಕ್ರಮಗಳನ್ನ ಅನುಸರಿಸದೇ ಇದ್ದರೆ ರೈತರು ಸಾಕಷ್ಟು ರೀತಿಯಾದಂತಹ ತೊಂದರೆಗೆ ಒಳಗಾಗಬೇಕಾಗುತ್ತೆ ಮತ್ತು ಅವರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಅಂತಕ್ಕಂಥದ್ದು ದೊರೆಯಲ್ಲ. ಹಾಗಾಗಿ ಸರ್ಕಾರವು ಬೆಲೆ ನೀತಿಗಳನ್ನು ಅನುಸರಿಸಿದಾಗ ಮಾತ್ರ ರೈತರು ಉತ್ತಮ ಆದಾಯ ಗಳಿಸಿ ವ್ಯವಸಾಯವನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಕೃಷಿ ಬೆಲೆ ನೀತಿಯ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಅಲ್ಲದೆ ಅನುಭೋಗಿಗಳ ದೃಷ್ಟಿಯಿಂದ ಇರ್ಬೋದು, ಕೈಗಾರಿಕೋದ್ಯಮಿಗಳ ದೃಷ್ಟಿಯಿಂದ ಇರ್ಬೋದು, ರಫ್ತುಗಾರರ ದೃಷ್ಟಿಯಿಂದ ಇರ್ಬೋದು, ಇವೆಲ್ಲವುದರ ದೃಷ್ಟಿಯಿಂದ ಬೆಲೆ ನಿರ್ಧಾರ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ ಅಂತ ಹೇಳ್ಬೋದು. ಇಂತಹ ಕೃಷಿ ಬೆಲೆಗಳಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ, ಏರಿಳಿತಗಳು ಉಂಟಾಗೋದಕ್ಕೆ ಬಹುಮುಖ್ಯ ಕಾರಣಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ
ಪೂರೈಕೆಯ ಪ್ರಮಾಣದಲ್ಲಿ ಯಾಕೆ ವ್ಯತ್ಯಾಸಗಳುಂಟಾಗುತ್ತೆ ಅಂತ ನಾವು ನೋಡಲಿಕ್ಕೆ ಹೊರಟಾಗ ಬೆಳೆ ನಾಶ ಆಗುತ್ತೆ. ಬೆಳೆ ಯಾವ ಕಾರಣದಿಂದ ನಾಶ ಆಗುತ್ತೆ ಅಂತ ಅಂದರೆ ಕೆಲವೊಂದು ಸಾರಿ ಅತಿವೃಷ್ಟಿ ಆಗುತ್ತೆ, ಕೆಲವೊಂದು ಸಾರಿ ಅನಾವೃಷ್ಟಿ ಆಗುತ್ತೆ. ಭಾರತದ ವ್ಯವಸಾಯ ಅಂತಕ್ಕಂಥದ್ದು ಮಳೆಯೊಂದಿಗಿನ ಜೂಜಾಟ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಕಾರಣದಿಂದಾಗಿ ಬೆಳೆ ನಾಶ ಆಗುತ್ತೆ, ಕೆಲವೊಂದು ಸಾರಿ ಬೆಳೆ ರೋಗಗಳು ಬರುತ್ತೆ, ಕೆಲವೊಂದು ಸಾರಿ ನೀರು ಅಲಭ್ಯತೆಯಿಂದ ಕೂಡಿರ್ತಕ್ಕಂಥದ್ದಿರ್ಬೋದು. ಇವೇ ಮುಂತಾದ ಕಾರಣಗಳಿಂದ ಪೂರೈಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆಯೇ ಬೇಡಿಕೆಯಲ್ಲೂ ಕೂಡ ಸಾಕಷ್ಟು ರೀತಿಯ ವ್ಯತ್ಯಾಸಗಳು ಉಂಟಾಗುತ್ತೆ. ಯಾಕೆ ವ್ಯತ್ಯಾಸಗಳು ಉಂಟಾಗುತ್ತೆ ಬೇಡಿಕೆಯಲ್ಲಿ ಅಂತ ನಾವು ನೋಡ್ಲಿಕ್ಕೆ ಹೊರಟಾಗ ಸಟ್ಟಾ ವ್ಯಾಪಾರದ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಸಟ್ಟಾ ವ್ಯಾಪಾರ ಅಂತ ಅಂದರೆ ಎಲ್ಲಿ ಕಡಿಮೆ ಬೆಲೆ ಇರುತ್ತೋ ಅಲ್ಲಿ ಕೊಂಡ್ಕೊಳ್ತಾರೆ, ಅಧಿಕ ಪ್ರಮಾಣದ ಬೆಲೆ ಎಲ್ಲಿ ಇರುತ್ತೋ ಅಲ್ಲಿ ಏನು ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಮಧ್ಯವರ್ತಿಗಳ ಮುಖ್ಯ ಉದ್ದೇಶ ಲಾಭಗಾರಿಕೆ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂತ ಅಂದರೆ ಬೇಡಿಕೆಯ ಗಾತ್ರದಲ್ಲಿ ವ್ಯತ್ಯಾಸಗಳಾಗುತ್ತೆ. ಬೇಡಿಕೆಯಲ್ಲಿ ಫ್ಲಕ್ಚುಯೇಷನ್ಸ್ ಆದರೆ ಆಟೋಮೆಟಿಕಲಿ ಪ್ರೈಸಸ್ ಏನಾಗುತ್ತೆ ಅಂತ ಅಂದರೆ ಬದಲಾವಣೆ ಆಗುತ್ತೆ, ಒಲೆಟಾಲಿಟಿ ಆಗುತ್ತೆ. ಪ್ರೈಸಸ್ಸಲ್ಲಿ ಏನಾಗುತ್ತೆ, ಏರಿಳಿತಗಳು ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ನಾವು ನಮ್ಮ ದೇಶದ ಉತ್ಪನ್ನವನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ಇದರಿಂದಾಗಿ ಕೂಡ ಏನಾಗ್ತಾ ಇರುತ್ತೆ, ಬೆಲೆಗಳಲ್ಲಿ ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ಬೋದು. ಅಲ್ಲದೆ ಕೈಗಾರಿಕೆಗಳಿಗೆ ಕೆಲವೊಂದು ಸರಿ ಏನು ಮಾಡಬೇಕಾಗುತ್ತೆ, ಹೆಚ್ಚಿನ ಸರಕುಗಳ ಅವಶ್ಯಕತೆ ಬೀಳುತ್ತೆ. ಕೈಗಾರಿಕಾ ಉತ್ಪನ್ನಗಳನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ಕೃಷಿಯಲ್ಲಿ ಬರ್ತಕ್ಕಂಥ ಕಚ್ಚಾ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಬೇಡಿಕೆ ಹೆಚ್ಚಾದಾಗ ಬೆಲೆಗಳು ಕೂಡ ಏನಾಗುತ್ತೆ, ಏರಿಳಿತಗಳಿಗೆ ಒಳಪಡುತ್ತೆ. ಇದೆಲ್ಲದಕ್ಕಿಂತ ಮುಖ್ಯ ಕಾರಣ ಜನಸಂಖ್ಯೆಯ ಹೆಚ್ಚಳ. ಜನಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದಾಗಿ ಮಿತಿಮೀರಿದಂತಹ ಜನಸಂಖ್ಯೆಗೆ ಆಹಾರ ಉತ್ಪನ್ನಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಆದರೆ ಭೂಮಿಯ ಗಾತ್ರ ಏನಾಗಿರುತ್ತೆ, ಸ್ಥಿರ ಆಗಿರುತ್ತೆ. ಭೂಮಿಯ ಗಾತ್ರವನ್ನು ಜಾಸ್ತಿ ಮಾಡಲಿಕ್ಕಾಗಲ್ಲ. ಹೀಗಾಗಿ ಉತ್ಪನ್ನ ಜಾಸ್ತಿ ಆಗದೆ ಇದ್ದು ಜನಸಂಖ್ಯೆ ಮಾತ್ರ ಹೆಚ್ಚಾದರೆ ನಾವೇನು ಮಾಡ್ತೀವಿ ಅಂತ ಅಂದರೆ ಬೇಡಿಕೆಯ ಗಾತ್ರ ಹೆಚ್ಚಿ ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಿ ಬೆಲೆಗಳು ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಇಂತಹ ಬೆಲೆಯ ಅಸ್ಥಿರತೆಗೆ ಕಾರಣವಾಗಿರ್ತಕ್ಕಂಥ ಬೇಡಿಕೆ ಮತ್ತು ಪೂರೈಕೆಯ ಅಂಶಗಳನ್ನು ಒಟ್ಟುಗೂಡಿಸಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನವನ್ನು ನಿವಾರಣೆ ಮಾಡಿ ಬೆಲೆಗಳನ್ನು ಸ್ಥಿರೀಕರಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳೇ ಕೃಷಿ ಸರಕುಗಳ ಬೆಲೆಗಳು ಕೈಗಾರಿಕಾ ಸರಕುಗಳಂತೆ ಅಥವಾ ಕೈಗಾರಿಕಾ ಸರಕುಗಳ ಉತ್ಪನ್ನಗಳಂತೆ ಸ್ಥಿರವಾಗಿರುವುದಿಲ್ಲ. ಕೃಷಿ ಸರಕುಗಳ ಬೆಲೆಗಳು ಪದೇ ಪದೇ ಏನಾಗುತ್ತೆ, ಏರಿಳಿತಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಏರಿಳಿತಗಳಾಗುತ್ತೆ ಅಂತ ಅಂದರೆ ನಾವೀಗ ತಾನೇ ಚರ್ಚೆ ಮಾಡಿದ್ವಿ. ಒಂದು ಯಾವ ಕಾರಣ, ಪೂರೈಕೆಯಲ್ಲಿ ವ್ಯತ್ಯಾಸಗಳು. ಇದಕ್ಕೆ ಕಾರಣ ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಬೇಡಿಕೆಯಲ್ಲಿ ಬದಲಾವಣೆಗಳು. ಬೇಡಿಕೆಯಲ್ಲಿ ಯಾಕೆ ಬದಲಾವಣೆ ಆಗುತ್ತೆ, ಸಟ್ಟ ವ್ಯಾಪಾರ ಇರ್ಬೋದು, ಜನಸಂಖ್ಯೆಯ ಗಾತ್ರದಲ್ಲಿ ಹೆಚ್ಚಳ ಇರ್ಬೋದು, ರಫ್ತುಗಳ ಹೆಚ್ಚಳ ಇರ್ಬೋದು, ಕೈಗಾರಿಕೆಗಳ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಇರ್ಬೋದು. ಇವೇ ಮುಂತಾದ ಕಾರಣಗಳಿಂದಾಗಿ ಬೇಡಿಕೆಯ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಂದರೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಹೊಂದಾಣಿಕೆ ಆಗದೇ ಇದ್ದಾಗ ಈ ಒಂದು ಕೃಷಿ ಉತ್ಪನ್ನಗಳ ಬೆಲೆಗಳು ಕೂಡ ಏನಾಗುತ್ತೆ, ಏರಿಳಿತಕ್ಕೆ ಒಳಗಾಗುತ್ತೆ. ಹಾಗಾಗಿ ಸರ್ಕಾರವು ಬೆಲೆ ನೀತಿಗಳನ್ನು ಜಾರಿಗೆ ತಂದಾಗ ಮಾತ್ರ ಬೆಲೆಗಳಲ್ಲಿ ಸ್ಥಿರೀಕರಣ ಸಾಧಿಸ್ಬೋದು. ಇದರಿಂದಾಗಿ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳು ಲಭ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಂತಹ ಬೆಲೆ ನೀತಿಯನ್ನು ಸರ್ಕಾರ ಯಾಕೆ ಘೋಷಣೆ ಮಾಡಬೇಕು, ಇದರಿಂದ ಏನೆಲ್ಲ ಅನುಕೂಲಗಳಿದೆ, ಬೆಲೆ ನೀತಿಯ ಅವಶ್ಯಕತೆಯನ್ನು ನಾವು ಈಗ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸರ್ಕಾರ ಬೆಲೆ ನೀತಿಗಳನ್ನು ಅನುಸರಿಸಿದಾಗ ಮಾತ್ರ ಕೃಷಿ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ದೊರೆತು ರೈತರು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ, ವ್ಯವಸಾಯವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಬೆಲೆ ನೀತಿಯ ಅವಶ್ಯಕತೆ ಯಾಕಿದೆ, ಸರ್ಕಾರ ಯಾಕೆ ಪ್ರೈಸ್ ಪಾಲಿಸಿಯನ್ನು ಅನುಸರಿಸಬೇಕಾಗತ್ತೆ ಅಂತ ನಾವು ನೋಡಲಿಕ್ಕೆ ಹೊರಟಾಗ ಆಹಾರ ಧಾನ್ಯಗಳು ಮತ್ತು ಕೃಷಿ ಸರಕುಗಳ ನಡುವೆ ಸಂಬಂಧವನ್ನು ಖಚಿತಪಡಿಸಿಕೊಳ್ಳಲು. ಇಲ್ಲಿ ಕೃಷಿ ಬೆಲೆ ನೀತಿಯ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ ಆಹಾರ ಧಾನ್ಯಗಳು ಇರ್ಬೋದು ಅಥವಾ ನಾನ್ ಫುಡ್ ಧಾನ್ಯಗಳು ಇರ್ಬೋದು. ಇಂತಹ ಧಾನ್ಯಗಳ ಬೆಲೆಗಳ ನಡುವೆ ಮತ್ತು ಕೃಷಿ ಸರಕುಗಳ ನಡುವೆ ಸೂಕ್ತ ಸಂಬಂಧವನ್ನು ಖಚಿತಪಡಿಸಿಕೊಳ್ಳುವುದು. ಇದರಿಂದಾಗಿ ಆರ್ಥಿಕತೆಯ ಎರಡೂ ಕ್ಷೇತ್ರಗಳ ನಡುವೆ ವ್ಯಾಪಾರ ವ್ಯವಹಾರಗಳು ಪರಸ್ಪರವಾಗಿ
ಸಮತೋಲನದಲ್ಲಿ ಹೋಗುತ್ತೆ, ಅದಕ್ಕೆ ಬದಲಾಗಿ ವಿರುದ್ಧ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಆಹಾರ ಧಾನ್ಯಗಳಿರ್ಬೋದು ಮತ್ತು ಕೃಷಿ ಸರಕುಗಳ ಬೆಲೆಗಳ ನಡುವೆ ಸಂಬಂಧವನ್ನು ಖಚಿತಪಡಿಸ್ಕೊಳ್ಬೇಕಾದ್ರೆ ಸರ್ಕಾರ ಬೆಲೆ ನೀತಿಯನ್ನು ಅನುಸರಿಸ್ಕೋಬೇಕಾಗುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ಮಾರಾಟಗಾರರ ಮತ್ತು ಗ್ರಾಹಕರ ಆಸಕ್ತಿಗಳನ್ನು ವೀಕ್ಷಿಸಲು ಇಲ್ಲಿ ಮಾರಾಟಗಾರರು ಇರ್ತಾರೆ. ಇಂತಹ ಮಾರಾಟಗಾರರಿಗೂ ಕೂಡ ಯಾವುದೇ ತೊಂದರೆ ಆಗಬಾರ್ದು. ಇಲ್ಲಿ ಮಧ್ಯವರ್ತಿಗಳು ಇರ್ಬೋದು ಅಥವಾ ರೈತರು ಇರ್ಬೋದು, ಇವರಿಗೂ ಕೂಡ ಏನಾಗಬೇಕಾಗುತ್ತೆ, ಉತ್ತಮವಾಗಿರ್ತಕ್ಕಂಥ ಬೆಲೆ ದೊರೆತಾಗ ಮಾತ್ರ ಉತ್ಪಾದನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗೆಯೇ ಗ್ರಾಹಕರ ಹಿತಾಸಕ್ತಿಯನ್ನು ಸರ್ಕಾರ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಮಿತಿಮೀರಿ ಸರಕುಗಳ ಬೆಲೆ ಹೆಚ್ಚಾದರೆ ಅನುಭೋಗಿಗಳ ಅಥವಾ ಗ್ರಾಹಕರ ಶೋಷಣೆ ಉಂಟಾಗುತ್ತೆ. ಇದನ್ನು ತಪ್ಪಿಸ್ಬೇಕಂದ್ರೆ ಸರ್ಕಾರ ಏನು ಮಾಡುತ್ತೆ, ಗರಿಷ್ಠ ಮತ್ತು ಕನಿಷ್ಠ ಏರಿಳಿತಗಳನ್ನು ಬೆಲೆಗಳಲ್ಲಿ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸರ್ಕಾರ ಬೆಲೆ ನೀತಿಗಳನ್ನು ಅನುಸರಿಸಬೇಕಾಗುತ್ತೆ. ಹಾಗೆಯೇ ಈ ಒಂದು ಬೆಲೆ ನೀತಿಯಿಂದ ಆಗ್ತಕ್ಕಂಥ ಇನ್ನೊಂದು ಅನುಕೂಲ ಅಥವಾ ಬೆಲೆ ನೀತಿಯನ್ನು ಯಾಕೆ ಘೋಷಣೆ ಮಾಡಬೇಕು ಅಂತ ಆದರೆ, ಯಾವ ಎಲ್ಲ ಬೆಳೆಗಳನ್ನು ಬೆಳೆದಿರ್ತಾರೆ ಇಂತಹ ಬೆಳೆಗಳ ನಡುವಿನ ಸಂಬಂಧವನ್ನು ಮೂಡಿಸ್ಬೇಕಾದ್ರೆ ಸರ್ಕಾರ ಈ ಒಂದು ಬೆಲೆ ನೀತಿಯನ್ನು ಅನುಸರಿಸಲೇಬೇಕಾಗತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ಪರ್ಧಾತ್ಮಕ ಬೆಳೆಗಳ ನಡುವಿನ ಸಂಬಂಧವನ್ನು ಉಳಿಸ್ಕೊಳ್ಬೇಕಾದ್ರೆ ಸರ್ಕಾರ ಬೆಲೆ ನೀತಿಯನ್ನು ಅನುಸರಿಸಲೇಬೇಕಾಗುತ್ತೆ. ಹಾಗೆಯೇ ಬೆಲೆಗಳಲ್ಲಿ ಆಗ್ತಕ್ಕಂಥ ಏರಿಳಿತವನ್ನು ನಿಯಂತ್ರಿಸೋದಕ್ಕೆ ಏನು ಮಾಡಬೇಕಾಗುತ್ತೆ, ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗೆಯೇ ಬೆಲೆಗಳನ್ನು ಸಂಯೋಜಿಸಲು ಅಂದರೆ ಕೃಷಿ ಬೆಲೆ ನೀತಿಯು ವಿವಿಧ ದೇಶಗಳ ಅಥವಾ ವಿವಿಧ ಪ್ರದೇಶಗಳ ನಡುವೆ ಹೆಚ್ಚಿನ ಬೆಲೆಯ ಏಕೀಕರಣವನ್ನು ತಂದುಕೊಡುವಂತಹ ಗುರಿಯನ್ನು ಹೊಂದಿರಬೇಕು. ಒಂದು ಪ್ರದೇಶದಲ್ಲಿ ಒಂದು ರೀತಿ ಬೆಲೆ ಇರುತ್ತೆ, ಇನ್ನೊಂದು ಪ್ರದೇಶದಲ್ಲಿ ಮತ್ತೊಂದು ರೀತಿ ಬೆಲೆ ಇರುತ್ತೆ. ಇದನ್ನು ತಪ್ಪಿಸ್ಬಿಟ್ಟು ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಾಮಾನ್ಯವಾಗಿ ಬೆಲೆಯ ಏಕೀಕರಣವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಬೆಲೆ ನೀತಿಗಳನ್ನು ರೂಪಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ಸಾಮಾನ್ಯ ಸರಕುಗಳ ಬೆಲೆಗಳನ್ನು ಸ್ಥಿರವಾಗಿಟ್ಕೊಳ್ಳೋದಕ್ಕೆ ಅಂದರೆ ಸರ್ಕಾರ ಏನು ಮಾಡುತ್ತೆ ಅಂತ ಅಂದರೆ, ಈ ಒಂದು ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಲು ಸಾರ್ವಜನಿಕ ವಿನಿಯೋಗವನ್ನು ಹೆಚ್ಚಿಸುವಂತಹ ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸರ್ಕಾರ, ಯಾವುದೇ ಒಂದು ಸರ್ಕಾರ ಇರಲಿ, ಆಹಾರ ಉತ್ಪನ್ನಗಳ ಬೆಲೆ ಅಥವಾ ಈ ಒಂದು ಕನಿಷ್ಠ ಅವಶ್ಯಕತೆಗಳ ಬೆಲೆಗಳು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಗೆ ಅಥವಾ ಏರುಪೇರುಗಳಿಗೆ ಒಳಗಾಗದೆ ಅವುಗಳನ್ನು ಸ್ಥಿರವಾಗಿ ಇರಿಸಿಕೊಂಡಾಗ ಮಾತ್ರ ಆರ್ಥಿಕ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ಉತ್ಪಾದಕರು ಮತ್ತು ಅನುಭೋಗಿಗಳ ಹಿತರಕ್ಷಣೆಯೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಇಂತಹ ಬೆಲೆ ನೀತಿಯನ್ನು ಅನುಸರಿಸೋದ್ರಿಂದ ಯಾರ್ಯಾರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸರ್ಕಾರವು ಒಂದು ನಿರ್ದಿಷ್ಟ ಬೆಲೆಯನ್ನು ಅನುಸರಿಸಿದಾಗ ಅಥವಾ ಬೆಲೆ ನೀತಿಗಳನ್ನು ಜಾರಿಗೆ ತಂದಾಗ ಕೃಷಿಕರಿಗೆ ಉತ್ತೇಜನ ದೊರೆಯುತ್ತೆ. ಅಂದರೆ ಒಂದು ನಿರ್ದಿಷ್ಟ ಸರಕಿನ ಬೆಲೆ ತೀರಾ ಜಾಸ್ತಿನೂ ಆದರೆ ಉತ್ಪಾದಕರಿಗೆ ಅನುಕೂಲ ಆಗುತ್ತೆ, ಆದರೆ ಕೃಷಿಕರಿಗೆ ಏನಾಗುತ್ತೆ ಅಂತ, ಉತ್ಪಾದಕರಿಗೆ ಅಥವಾ ಕೃಷಿಕರಿಗೆ ಅನುಕೂಲ ಆಗುತ್ತೆ, ಗ್ರಾಹಕರಿಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಉತ್ತಮ ಬೆಲೆ ದೊರೆತಾಗ ರೈತರು ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನು ಕೈಗೊಳ್ಳಲು ಇದು ಉತ್ತೇಜನವನ್ನು ನೀಡುತ್ತೆ. ರೈತರಿಗೆ ಗೊತ್ತಿರುತ್ತೆ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಆ ಸರಕಿನ ಬೆಲೆ ಕಡಿಮೆ ಆಗಲ್ಲ ಅಂತ ಇದು ರೈತರಿಗೆ ಉತ್ಪಾದನೆಯನ್ನು ಕೈಗೊಳ್ಳಲಿಕ್ಕೆ ಉತ್ತೇಜನವನ್ನು ನೀಡುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ಈ ಒಂದು ಬೆಲೆ ಸ್ಥಿರೀಕರಣ ಆಗೋದ್ರಿಂದ, ಅಂದರೆ ಬೆಲೆಯಲ್ಲಿ ಸಾಕಷ್ಟು ಏರಿಳಿತಗಳು ಆಗದೆ ಬೆಲೆ ಸ್ಥಿರೀಕರಣ ಆಗೋದ್ರಿಂದ ಕಡಿಮೆ ಆದಾಯ ಯಾರು ಗಳಿಸ್ತಾ ಇರ್ತಾರೆ ಅವರ ಒಂದು ಹಿತರಕ್ಷಣೆ ಆಗುತ್ತೆ ಅಂತ ಹೇಳ್ಬೋದು. ಆದಾಯ ಜಾಸ್ತಿ ಇದ್ದರೆ ಸರಕುಗಳ ಬೆಲೆ ಎಷ್ಟೇ ಜಾಸ್ತಿ ಆದರೂ ಕೂಡ ಏನು ಮಾಡ್ಬೋದು ಅಂತಂದರೆ ಕೊಂಡ್ಕೊಳ್ತಾರೆ. ಆದರೆ ಒಂದು ನಿರ್ದಿಷ್ಟ ಆದಾಯ ಅಥವಾ ಕಡಿಮೆ ಆದಾಯವನ್ನು ಪಡಿತಾ ಇರ್ತಕ್ಕಂಥ ಜನರು ಸರಕುಗಳ ಬೆಲೆ ಹೆಚ್ಚಾದರೆ ಅವರಿಗೆ ಏನಾಗುತ್ತೆ, ಅವರ ಒಂದು ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ. ಹೀಗಾಗಿ ಬೆಲೆ ಸ್ಥಿರೀಕರಣವು ಕಡಿಮೆ ಆದಾಯ ವರ್ಗಗಳ ಒಂದು ಹಿತವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗುತ್ತೆ ಅಂತ ಹೇಳ್ಬೋದು.
ಇನ್ನು ಮೂರನೇ ಅನುಕೂಲವನ್ನು ನಾವು ನೋಡೋದಾದರೆ ಸಾರ್ವಜನಿಕ ಬೆಲೆಗಳ ಅಥವಾ ಸಾರ್ವತ್ರಿಕ ಬೆಲೆಗಳ ಮಟ್ಟವನ್ನು ಸ್ಥಿರತೆಯಲ್ಲಿ ಇಟ್ಕೊಳ್ಳಿಕ್ಕೆ ಇದು ನೆರವಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನ್ಯಾಯಬಾಹಿರ ಕೃತ್ಯಗಳನ್ನು ನಾವು ಇದರಿಂದ ತಡಿಬೋದು. ಅಂದರೆ ಕಾಳಸಂತೆ ವ್ಯಾಪಾರ ಇರ್ಬೋದು, ಅವ್ಯವಹಾರಗಳಿರ್ಬೋದು, ಈ ಒಂದು ಸಟ್ಟ ವ್ಯಾಪಾರ ಇರ್ಬೋದು, ಈ ಎಲ್ಲ ಕಳ್ಳ ಸಾಗಾಣಿಕೆ ಇರ್ಬೋದು. ಇಂತಹ ಎಲ್ಲ ನ್ಯಾಯಬಾಹಿರ ಕೃತ್ಯಗಳನ್ನು ತಡೆಗಟ್ಟಬೇಕಂದ್ರೆ ಸರ್ಕಾರ ಸ್ಥಿರ ಬೆಲೆ ನೀತಿಗಳನ್ನು ಅನುಸರಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಹಾಗೆಯೇ ಈ ಒಂದು ಕೃಷಿ ಉತ್ಪನ್ನಗಳ ಬೆಲೆಗಳು ಸ್ಥಿರವಾಗಿದ್ದರೆ ಕೈಗಾರಿಕೆಯ ಉತ್ಪಾದನೆಯೂ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಂದರೆ ಬೆಲೆಗಳು ಸ್ಥಿರವಾಗಿದ್ದಾಗ ಆಟೋಮೆಟಿಕಲಿ ಏನು ಮಾಡ್ತಾರೆ ಅಂತ ಅಂದರೆ ಎಷ್ಟು ಬೇಡಿಕೆ ಬರುತ್ತೆ ಅನ್ನೋದನ್ನು ಮೊದಲೇ ಅಂದಾಜು ಮಾಡಿ ಅದರ ಪ್ರಕಾರ ಉತ್ಪಾದನೆಯನ್ನು ಕೈಗೊಳ್ಳಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಕೈಗಾರಿಕಾ ಉತ್ಪಾದನೆ ಹೆಚ್ಚಾದರೆ ರಫ್ತುಗಳು ಕೂಡ ಹೆಚ್ಚಾಗಿ ದೇಶದ ವಿದೇಶಿ ವಿನಿಮಯ ಗಳಿಕೆಯಲ್ಲೂ ಕೂಡ ಇದು ನೆರವಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಉತ್ಪಾದಕರಿಗೆ ನಿಮಗೆ ಮೊದಲೇ ಹೇಳಿದ್ವಿ, ಉತ್ತೇಜನವನ್ನು ನೀಡುತ್ತೆ ಕೃಷಿಕರಿಗೆ ಉತ್ತೇಜನವನ್ನು ನೀಡಿದಾಗ ಅವರು ಯೋಗ್ಯ ಬೆಲೆಯನ್ನು ಕೂಡ ಅದು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇದು ಅನುಭವಿಗಳು ಅಥವಾ ಅನುಭೋಗಿಗಳ ಹಿತರಕ್ಷಣೆಯನ್ನು ಮಾಡುತ್ತೆ. ಬೆಲೆ ತೀರಾ ಹೆಚ್ಚಾದರೆ ಅನುಭೋಗಿಗಳಿಗೆ ಅಥವಾ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಆದರೆ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡಾಗ ಇದು ಅನುಭೋಗಿಗಳ ಹಿತವನ್ನೂ ಕೂಡ ಕಾಪಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಕೊನೆಯದಾಗಿ ಕೃಷಿ ಮತ್ತು ಕೈಗಾರಿಕಾ ಸರಕುಗಳ ನಡುವೆ ಅಥವಾ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯ ಇವೆರಡರ ನಡುವೆ ಒಂದು ಸಮತೋಲನವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿಕ್ಕೆ, ಸಮತೋಲನವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನೆರವಾಗುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹೀಗೆ ಕೃಷಿ ಬೆಲೆಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ಒಂದು ಸೆಷನ್ನಲ್ಲಿ ಸರ್ಕಾರವು ಬೆಲೆ ಸ್ಥಿರೀಕರಣವನ್ನು ಅಥವಾ ಬೆಲೆ ನೀತಿಯನ್ನು ಅನುಸರಿಸಬೇಕಾದ್ರೆ ಯಾವ ವಿಧಾನಗಳನ್ನು ಅನುಸರಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ವಿಶೇಷವಾಗಿ ವಿದ್ಯಾರ್ಥಿಗಳೇ. ಇವತ್ತಿನ ಸೆಷನ್ನಲ್ಲಿ ನಾವು ಕೃಷಿ ಬೆಲೆಗಳು ಅಂತ ಅಂದರೆ ಏನು, ಕೃಷಿ ಬೆಲೆಗಳ ಅವಶ್ಯಕತೆ ಯಾಕಿದೆ, ಮತ್ತು ಈ ಒಂದು ಕೃಷಿ ಬೆಲೆಗಳ ನೀತಿಯನ್ನು ಅನುಸರಿಸೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಅಂತ ತಿಳ್ಕೊಂಡ್ವಿ ವಿದ್ಯಾರ್ಥಿಗಳೇ. ಮೀನಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರೈಸಸ್, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರೈಸಸ್ ಅಂತ ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ಸೆಷನ್ನಲ್ಲಿ ನಾವು ಕೃಷಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೊಂಡು ಬರಲಿಕ್ಕೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. Thank you, one and all.